ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ಈ ದಿನ ನಾವು GPSTR ಪರೀಕ್ಷೆ ಅಂದರೆ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕ ಹುದ್ದೆಗೆ ಏನನ್ನ ಓದಬೇಕು ಅಂದರೆ CET ಪರೀಕ್ಷೆ ಕಾಲ್ ಮಾಡ್ತಾರೆ, ಯಾವ್ಯಾವ ಪತ್ರಿಕೆಗಳಿರ್ತದೆ, ಏನನ್ನ ಓದಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ GPSTR ಪತ್ರಿಕೆಗಳಲ್ಲಿ ಸಾಮಾನ್ಯ ಜ್ಞಾನ ಇರ್ತದೆ. ಒಂದು ಪೇಪರು ಸಾಮಾನ್ಯ ಜ್ಞಾನ 150 ಅಂಕಗಳಿಗೆ. ಇನ್ನೊಂದು ಪೇಪರು ಸಬ್ಜೆಕ್ಟು, ನೀವು ಯಾವ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದಕ್ಕೆ 150 ಮಾರ್ಕ್ಸು ಇರುತ್ತೆ. ಅದರಲ್ಲಿ 100 ಮಾರ್ಕ್ಸನ್ನು ನೀವು ಬರವಣಿಗೆ ರೂಪದಲ್ಲಿ ಬರೀಬೇಕು. ಇನ್ನು 50 ಮಾರ್ಕ್ಸನ್ನು ನಿಮಗೆ OMR ಶೀಟ್ ಇರುತ್ತೆ, ಅದಕ್ಕೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಿರ್ತದೆ, ಫಿಲ್ ಮಾಡ್ತೀರಾ. ಇನ್ನೊಂದು ಲ್ಯಾಂಗ್ವೇಜ್ 100 ಅಂಕಗಳಿಗೆ ಇರ್ತದೆ. ಇಂಗ್ಲೀಷ್ ಅಥವಾ ಕನ್ನಡವನ್ನು ನೀವು ಆಯ್ಕೆ ಮಾಡ್ಬೋದು, ಯಾವುದಾದ್ರು ಒಂದು ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೊಂಡು ಬರಿಬೋದು. ಈಗ ಮೊದಲನೇ ಪತ್ರಿಕೆ ಯಾವುದು? ಸಾಮಾನ್ಯ ಜ್ಞಾನ. ಸರ್ KA ಮತ್ತು KPSC ಥರನೇ ಇರುತ್ತೆ ಸರ್ ಅಂದರೆ ಖಂಡಿತ ಇಲ್ಲ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಇದೆ, ಆದರೆ ಇಲ್ಲಿ 6 ವಿಭಾಗಗಳನ್ನು ಮಾಡಿದ್ದಾರೆ. 6 ವಿಭಾಗಗಳಲ್ಲೂ ಕೂಡ ಕೆಲವೊಂದು ಅಂಕಗಳಿಗೆ ನಿರ್ದಿಷ್ಟಪಡಿಸಿದ್ದಾರೆ. ಮೊದಲನೇದು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕನ್ನಡ 25 ಅಂಕಗಳಿಗೆ ಕನ್ನಡ ಪ್ರಶ್ನೆಗಳನ್ನು ಕೇಳ್ತಾರೆ, ಕನ್ನಡಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಇದು ಕನ್ನಡ ಕರೆಕ್ಟ್ ಸರ್, ಕನ್ನಡ ಕೇಳ್ತಾರೆ ಅಂತ ನಮ್ಗೆ ಗೊತ್ತು. ಈಗ ಅದಕ್ಕೆ ಏನನ್ನ ಓದಬೇಕು ಸರ್ ಅನ್ನೋದು ಇಂಪಾರ್ಟೆಂಟ್. 25 ಮಾರ್ಕ್ಸ್ಗೆ ಕನ್ನಡವನ್ನು ನಾವು ಎಲ್ಲಿ ಏನನ್ನ ಓದಬೇಕು ಅಂದರೆ 6ರಿಂದ 10ನೇ ತರಗತಿ ಇರ್ತಕ್ಕಂಥ ಕನ್ನಡ ಟೆಕ್ಸ್ಟ್ ಬುಕ್ಗಳು. ಸರ್ ಕನ್ನಡ ಟೆಕ್ಸ್ಟ್ ಬುಕ್ ಪೂರ್ತಿ ಓದಬೇಕಾ ಸರ್? ಇಲ್ಲ. ನಿಮಗೆ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಕವಿ ಪರಿಚಯ ಅಂತ ಇರುತ್ತೆ. ಆ ಕವಿ ಪರಿಚಯದಿಂದ ಹಿಡಿದು ಭಾಷಾಭ್ಯಾಸದವರೆಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕು. ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳ ಬಿಟ್ಟು ಕವಿ ಪರಿಚಯ ಓದ್ಕೋಬೇಕು. ಅದರಲ್ಲಿರ್ತಕ್ಕಂತಹ ಸಮಾನ ಪದಗಳ ಅರ್ಥಗಳು, ಸಮಾನಾರ್ಥಕ ಪದದ ಅರ್ಥ, ವಿರುದ್ಧ ಪದಗಳು, ಮತ್ತು ಭಾಷಾಭ್ಯಾಸದಲ್ಲಿ ಕೊಟ್ಟಿರ್ತಕ್ಕಂತಹ ಗ್ರಾಮರ್ಗಳು ಕೊಟ್ಟಿರ್ತಾರೆ. ನಿಮಗೆ ವ್ಯಾಕರಣಕ್ಕೆ ಎಕ್ಸ್ಪ್ಲೈನ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಲೋಪಸಂಧಿ ಅಂದರೆ ಏನು ಅಂದರೆ ಅದಕ್ಕೆ ಏನೇನು ಬೇಕು, ಉದಾಹರಣೆ ಏನು, ಯಾವ ಥರ ಬಿಡಿಸ್ಬೇಕು, ಎಲ್ಲವನ್ನು ಕೂಡ ನಿಮಗೆ ಅದೇ ಭಾಷಾಭಾಷೆದಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಪ್ರಬಂಧ ಬರೆಯುವುದು ಹೇಗೆ ಅಂತ ಅಂದ್ಕೊಂಡ್ರೆ, ಪ್ರಬಂಧ ಬರೀಬೇಕು ಅಂದರೆ ಯಾವ್ಯಾವ ಮಾನದಂಡಗಳನ್ನು ಅನುಸರಿಸಬೇಕು ಅನ್ನೋದನ್ನು ಕೂಡ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇಷ್ಟು ಭಾಷಾಭಾಷೆಗಳನ್ನು ನೀವು ಏನು ಮಾಡಬೇಕು ಅಂದರೆ ಒಂದು ಕಡೆ ಸೇರಿಸ್ಕೊಂಡು ಕನ್ನಡ ಟೆಕ್ಸ್ಟ್ ಬುಕ್ಗಳನ್ನ ತಗೊಂಡು ಒಂದು ಕಡೆ ತಗೊಂಡು ನೀವು ಇದು ಮಾಡ್ಬೋದು. ಸರ್ ನಮ್ಮ ಹತ್ರ ಕನ್ನಡ ಟೆಕ್ಸ್ಟ್ ಬುಕ್ ಇಲ್ಲ ಸರ್, ಏನು ಮಾಡೋದು ಸರ್ ಅನ್ನೋದಾದರೆ KTBS ಕರ್ನಾಟಕ ಪಠ್ಯಪುಸ್ತಕ ಸಂಘ ಏನಿದೆ ಅದು ತನ್ನ ವೆಬ್ಸೈಟಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು PDF ಕಳಿಸಿದೆ. ಹಾಗಾಗಿ ನೀವೇನು ಮಾಡ್ಬೋದು, PDFನ ಡೌನ್ಲೋಡ್ ಮಾಡ್ಕೋಬೋದು. ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಷ್ಟು ಪೇಜ್ಗಳನ್ನು ನೀವು ಬೇಕಾದ್ರೆ ಸಪ್ರೇಟ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಓದ್ಕೋಬೋದು. ಇಲ್ಲ ಆನ್ಲೈನಲ್ಲೇ ಓದ್ಕೋತೀನಿ ಅಂದರೆ ಆನ್ಲೈನಲ್ಲಿ ಓದ್ಕೋಬೋದು. ನೆಕ್ಸ್ಟ್ ಇಂಗ್ಲೀಷ್, ಸೇಮ್ ಇಂಗ್ಲೀಷ್ಗೂ ಅದೇ ಥರ ನಿಮಗೆ ಆಗುತ್ತೆ. ಏಕೆಂದರೆ 10ನೇ ತರಗತಿವರೆಗೆ ಇಂಗ್ಲೀಷನ್ನು ಕೇಳ್ತಾರೆ. ಹಾಗಾಗಿ ನೀವು 6ರಿಂದ 10ನೇ ತರಗತಿ ಇಂಗ್ಲೀಷ್ವರೆಗೆ ಏನಿದೆ ಅದನ್ನು ನೀವು ಕಲ್ತ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಸರ್ ಸಾಮಾನ್ಯ ಜ್ಞಾನ ಏನು ಓದಬೇಕು? 3ನೇದು ಸಾಮಾನ್ಯ ಜ್ಞಾನ ಅಂದರೆ ಇಲ್ಲಿ ನಿಮಗೆ ಸಾಮಾನ್ಯ ಜ್ಞಾನ ಕೇಳೋದು ಎಲ್ಲವನ್ನು ಕೇಳ್ತಾರೆ. ಇಲ್ಲಿ ಇತಿಹಾಸ ಕೇಳ್ತಾರೆ, ಪೌರನೀತಿ ಕೇಳ್ತಾರೆ, ಜಿಯೋಗ್ರಫಿ ಕೇಳ್ತಾರೆ, ಕಂಪ್ಲೀಟ್ ಸಮಾಜ ವಿಜ್ಞಾನನೂ ಕೇಳ್ತಾರೆ, ವಿಜ್ಞಾನ ಕೇಳ್ತಾರೆ, ಮೆಂಟಲ್ ಎಬಿಲಿಟಿ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಕೇಳ್ತಾರೆ, ಸ್ಪೋರ್ಟ್ಸ್ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಪ್ರಚಲಿತದಲ್ಲಿ ಏನೇನಿದೆ ಸಾಮಾನ್ಯ ಜ್ಞಾನ ಅಂತ ನೀವು ಏನು ಅನ್ಕೊಂಡಿದ್ದೀರಿ, KPSCಲಿರ್ಬೋದು, UPSCಲಿರ್ಬೋದು, ನೀವೆಲ್ಲೆಲ್ಲಿ ಸಾಮಾನ್ಯ ಜ್ಞಾನ ಅಂತ ಏನು ಅಂದ್ಕೊಂಡಿದ್ರಿ ಅಷ್ಟು ಎಲ್ಲನೂ ಕೂಡ 25 ಮಾರ್ಕ್ಸ್ಗೆ ಕವರ್ ಮಾಡ್ತಾರೆ. ಸರ್ ಇಷ್ಟಕ್ಕೆ ಎಲ್ಲ ಏನು ಓದಬೇಕು ಸರ್, ಇಷ್ಟೊಂದು ಇದೆಯಲ್ಲ ಅನ್ನೋದಾದರೆ ನೀವು ಮಾಮೂಲಿ 6ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನು ಓದಿರ್ತೀರಿ. ಅದರ ಜೊತೆಗೆ ಕರೆಂಟ್ ಅಫೇರ್ಸನ್ನು ನೋಡ್ಕೋಬೇಕು. ಯಾವುದಾದ್ರೂ ಒಂದು ಮ್ಯಾಗ್ಝಿನ್ನ ನೀವು ಓದಬೇಕಾಗುತ್ತೆ. ಸರ್ ಯಾವ ಮ್ಯಾಗ್ಝಿನ್ ಬೆಸ್ಟು ಅಂತ ಹೇಳೋದಾದರೆ ತುಂಬ ಮ್ಯಾಗ್ಝಿನ್ಗಳಿದೆ. ನಾನು ನಿಮ್ಗೆ ಕೊಡ್ತಕ್ಕಂಥದ್ದು 25 ಮಾರ್ಕ್ಸ್ಗೆ ಆಗಿರೋದ್ರಿಂದ ಸ್ಪರ್ಧಾ ವಿಜೇತ ಇದಕ್ಕೊಂದು ಉತ್ತಮ ಸಲಹೆ. ಸ್ಪರ್ಧಾ ವಿಜೇತ ಸಾಕು ಅಂತ ನಾನು ಅನ್ಕೋತೀನಿ. ಇನ್ನು ಬೇರೆ ಇದಕ್ಕೆ ಓದಬೇಕು ಅಂದರೆ ಸ್ಪರ್ಧಾ ಅರಿವು ಇದೆ, ಓದ್ಬೋದು. ಅಥವಾ ಸರ್ ನಾನು ಸ್ಪರ್ಧಾ ಅರಿವು ಓದ್ತಾ ಇದ್ದೀನಿ, ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂದರೆ ಓದ್ಬೋದು. ಇಲ್ಲ ನಾನು ಹೊಸದಾಗಿ ಓದ್ತಾ ಇದ್ದೀನಿ ಸರ್ ಅಂದರೆ ಸ್ಪರ್ಧಾ ವಿಜೇತ ಇದಕ್ಕೆ ಬೆಸ್ಟ್ ಆಪ್ಷನ್. ಇಂಗ್ಲೀಷ್ ಆಯಿತು ಮತ್ತು ಸಾಮಾನ್ಯ ಜ್ಞಾನ ಆಯಿತು. ಈ ನೆಕ್ಸ್ಟ್ ಸೈಕಾಲಜಿ. ನಿಮಗೆ ಬರ್ತಕ್ಕಂಥ ಪ್ರಮುಖವಾಗಿ ಜಾಸ್ತಿ ಪ್ರಶ್ನೆಗಳು ಇದರಲ್ಲಿ ಕೇಳ್ತಾರೆ. 30 ಅಂಕಗಳಿಗೆ ಗಂಟನೂ ಕೂಡ ಇದರಲ್ಲಿ ಕೇಳ್ತಾರೆ. ಹಾಗಾಗಿ ಸೈಕಾಲಜಿಗೆ ನೀವು ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. TETಲಿ ಕೊಟ್ಟಿದ್ರಲ್ಲ ಅದೇ ಥರ ಪ್ರಶ್ನೆಗಳು ಬರ್ತವೆ ಸರ್ ಅಂದರೆ ಬಹುತೇಕ ಪ್ರಶ್ನೆಗಳು ಅದೇ ಥರ ಬರ್ಬೋದು. ಆದರೆ ಇಲ್ಲಿ ನಿಮ್ಮನ್ನು ಎಲಿಮಿನೇಟ್ ಮಾಡೋ ಅವಕಾಶ ಇರೋದ್ರಿಂದ ಪ್ರಶ್ನೆಗಳು ಸ್ವಲ್ಪ ಕಠಿಣದಲ್ಲಿರ್ತವೆ.
ಹಾಗಾಗಿ ಕಠಿಣ ಮಟ್ಟದಲ್ಲಿ ಕೂಡ ಕೇಳುವ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಸೈಕಾಲಜಿಗೆ. ನಿಮಗೆ ಕರ್ನಾಟಕ ಅಕಾಡೆಮಿಯವರು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಅಂತ ಒಂದು ಪುಸ್ತಕವನ್ನು ಬಿಟ್ಟಿದ್ದಾರೆ. ಅದನ್ನು ನೀವು ರೆಫರ್ ಮಾಡ್ಬೋದು, ಯಾಕೆಂದರೆ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದಾರೆ. ಸೈಕಾಲಜಿಲಿ ನಿಮಗೆ ಬಹುತೇಕ ಪ್ರಶ್ನೆಗಳು ಯಾವ ಥರ ಬರ್ತವೆ ಅಂದರೆ ಅಪ್ಲೈ ಅಂದರೆ ಅನ್ವಯ ಮಾಡ್ಕೊಂಡು ಕೇಳುವಂತಹ ಪ್ರಶ್ನೆಗಳು ಬರ್ತವೆ, ಅಪ್ಲೈಡ್ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಸೈಕಾಲಜಿಯನ್ನು ಸ್ವಲ್ಪ ನೀವು ಕರ್ನಾಟಕ ಅಕಾಡೆಮಿಯವ್ರನ್ನ ಫಾಲೋ ಮಾಡೋದು ಒಳ್ಳೆಯದು. ಮತ್ತು ನಿಮ್ಮ ಹತ್ರ DSCRT ಪುಸ್ತಕ ಇದ್ದರೆ ಅದನ್ನು ಕೂಡ ಓದ್ಕೊಳ್ಳಿ. ಮೊದಲೇ ಓದಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ರಶ್ನೆ ಪತ್ರಿಕೆಗಳನ್ನು ಜಾಸ್ತಿ ಬಿಡಿಸುವಂಥದ್ದು ಆಗಬೇಕು ಸೈಕಾಲಜಿ, ಯಾಕೆಂದರೆ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾನೆ ನಾವು ಯಾವ ರೀತಿ ಉತ್ತರ ನೀಡಬೇಕು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ನಿಮಗೆ ಸಿಗ್ತಕ್ಕಂಥದ್ದು ಆರೋಗ್ಯ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ. ಈ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಆರೋಗ್ಯ ಮೌಲ್ಯ ಶಿಕ್ಷಣ ಸರ್ ಇದೆಲ್ಲಿದೆ ಸರ್ ಟೆಕ್ಸ್ಟ್ ಬುಕ್ಕು, ನಮ್ಗೆ ಹೆಂಗೆ ಸರ್ ಓದೋದು ಅಂತ ಅಂದ್ಕೊಂಡಿರ್ತೀರಾ. ಆದರೆ ನಿಮಗೆ ಇದು ಗೊತ್ತಿರಲ್ಲ, ನೀವು ಓದಿರ್ತೀರಾ, ಕೇಳಿರ್ತೀರಾ. ಎಲ್ಲಿ ಅಂದರೆ 6 ಮತ್ತು 7 ಮತ್ತು 8ನೇ ತರಗತಿಗಳಿಗೆ ಏನು ಮಾಡ್ತಾರೆ ಅಂದರೆ ಕರ್ನಾಟಕ ಸರ್ಕಾರದಿಂದ ದೈಹಿಕ ಶಿಕ್ಷಣ ಅಂತ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಈ ದೈಹಿಕ ಶಿಕ್ಷಣದಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ನಿಮ್ಗೆ ಏನೇ ಪ್ರಶ್ನೆಗಳು ತೆಗೆದ್ರೂ ಕೂಡ ನಿಮಗೆ 6ರಿಂದ 8, 10, 10ನೇ ತರಗತಿವರೆಗೆ ಪ್ರಶ್ನೆ ತೆಗೆಯೋದು ಸಹಜ. ಅಲ್ಲೇ ತೆಗೆಯೋದು ಮ್ಯಾಕ್ಸಿಮಮ್ 99% ನಿಮಗೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ಅಲ್ಲೇ. ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ ಬಿಟ್ಟು ಇನ್ನೆಲ್ಲನೂ ಕೂಡ ನಿಮ್ಗೆ ಏನು ಸಿಲೆಬಸ್ ಇದೆಯೋ, ನಿಮಗೆ D.Ed B.Ed ಏನು ಸಿಲೆಬಸ್ ಇದೆಯೋ ಮತ್ತು ನಿಮಗೆ ಕಂಟೆಂಟ್ ಏನಿದೆಯೋ ಅದರಲ್ಲೇ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಹಾಗಾಗಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ನೀವು ಆ ದೈಹಿಕ ಶಿಕ್ಷಣ ಪುಸ್ತಕವನ್ನು ಓದ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಗಣಕ ವಿಜ್ಞಾನ ಅಂತಿದೆ. ಸರ್ ಈ ಗಣಕ ವಿಜ್ಞಾನಕ್ಕೆ ಏನು ಓದಬೇಕು ಸರ್ ಅಂತಂದರೆ ಕರ್ನಾಟಕ ಸರ್ಕಾರದಿಂದ ಮಾಹಿತಿ ಸಿಂಧು ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನು ನೀವು ಓದ್ಬೋದು. ಮತ್ತು ಫಸ್ಟ್ PU ಮತ್ತು ಸೆಕೆಂಡ್ PUಗೆ ವಿದ್ಯಾ ಅಂತ ಒಂದು ಪುಸ್ತಕ ಇದೆ, ಆಯಿತಾ, ಕಂಪ್ಯೂಟರ್ ವಿದ್ಯಾ ಅಂತ. ಆ ಕಂಪ್ಯೂಟರ್ ವಿದ್ಯಾ ಪುಸ್ತಕವನ್ನು ನೀವು ಓದ್ಬೋದು. ಇಷ್ಟು ಕೂಡ ಸರ್ಕಾರದ ಪುಸ್ತಕಗಳನ್ನು ಹೇಳಿದ್ದೀನಿ. ಮ್ಯಾಕ್ಸಿಮಮ್ಮು ಯಾವುದನ್ನು ನಿಮಗೆ ಬೇರೆ ಪುಸ್ತಕಗಳನ್ನ ನಾನು ಗೈಡ್ ಮಾಡಿಲ್ಲ. ಎಕ್ಸ್ಪೆಕ್ಟ್ಲಿ ಸೈಕಾಲಜಿ ಒಂದುಬಿಟ್ಟು ಸೈಕಾಲಜಿ DSCRT ಮತ್ತು ಅದ್ರ ಜೊತೆಗೆ ಅದೊಂದು ಪುಸ್ತಕವನ್ನು ಓದಬೇಕು. ನೀವು ಇಷ್ಟು ಸರ್ಕಾರಿ ಪುಸ್ತಕಗಳನ್ನು ಓದಿದೆ ಆದರೆ ಪೇಪರ್ 1 ಮಾಡೋದು ಬಹಳ ಸಹಜ. ಸರ್ ನಾವು ಸಬ್ಜೆಕ್ಟ್ ಓದಬೇಕು ಸರ್ ಅಂತ, ಸಮಾಜ ವಿಜ್ಞಾನ ಸಬ್ಜೆಕ್ಟ್ಗೆ ಏನನ್ನು ಓದಬೇಕು ಸರ್? ಹಾಗಾದರೆ ಸಮಾಜ ವಿಜ್ಞಾನ 100 ಮಾರ್ಕ್ಸ್ಗೆ ನಾವು ಥಿಯರಿ ಬರೀಬೇಕು. ಯಾವ ರೀತಿ ಥಿಯರಿ ಬರೀಬೇಕು ಸರ್? ನಮ್ಮ ಮಾರ್ಕ್ಸ್ ಎಲ್ಲ ಕಡಿಮೆ ಆಗೋದು ಥಿಯರಿಲೇ ಸರ್. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಏನಾಗಿರ್ತಾರೆ ಅಂದರೆ MA B.Ed ಮಾಡಿರೋರನ್ನೇ ಕೇಳಿರ್ತಾರೆ ಈಗ ನಿಮ್ಮ ಪರೀಕ್ಷಾರ್ಥಿಗಳನ್ನು. ಹಾಗಾಗಿ ನೀವು ವಿದ್ಯಾರ್ಥಿ ಮಟ್ಟಕ್ಕಿಂತ ಜಾಸ್ತಿ ಓದಿದ್ದೀರಾ, ಅಂದರೆ ಡಿಗ್ರಿ ಲೆವೆಲ್ ತಲುಪಿದ್ದೀರಾ, ಕೆಲವರು ಮಾಸ್ಟರ್ ಡಿಗ್ರಿ ಮಾಡಿದ್ದೀರಾ. ನಿಮಗೆ ಒಂದು ಪ್ರಶ್ನೆಗೆ ಸುಮಾರು ಉತ್ತರ ಗೊತ್ತಿರುತ್ತದೆ, ತುಂಬ ಬರೆಯುವಂಥದ್ದು. ಆದರೆ ನಮ್ಮ ಈ GPSTR ಪತ್ರಿಕೆಯಲ್ಲಿ ಏನು ಕೇಳ್ತಾರೆ ಅಂದರೆ ಸರಳವಾಗಿ ಕೇಳ್ತಾರೆ, ಸಿಂಪಲ್ಲಾಗಿ ಬರೀಬೇಕು. ನೀವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಒಂದು ವಾಕ್ಯದಲ್ಲೇ ಉತ್ತರಿಸಬೇಕು, 2 ವಾಕ್ಯದಲ್ಲಿ ಉತ್ತರಿಸಿ ಅಂದರೆ 2 ವಾಕ್ಯದಲ್ಲೇ ಉತ್ತರಿಸಬೇಕು. ಜಾಸ್ತಿ ಬರಿತೀನಿ ಸರ್ ಅಂತಂದರೆ ನಿಮಗೆ ಟೈಮ್ ಸಾಕಾಗಲ್ಲ, ಯಾಕೆಂದರೆ ಅಷ್ಟು ಬರೆಯೋದಿರುತ್ತೆ ಬರವಣಿಗೆದು. ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಸರ್ KSಗೆ ಎಷ್ಟು ಕದಿಲ್ಲ ಸರ್, ಹಂಗಿರಲ್ಲ ಸರ್, ಎಷ್ಟೆಷ್ಟು ಎಕ್ಸಾಮ್ಗಳಿಗಿರಲ್ಲ ಅಂತ. ಆದ್ರೂ ಕೂಡ ಇಲ್ಲಿ ಬರವಣಿಗೆ ಅನ್ನೋದಿದೆ. ಏನೇ ನೆಗೆಟಿವ್ ಮಾಡಿದ್ರೂ ಕೂಡ ಪಾಸಿಟಿವ್ ಆಗು ಕೂಡ ಇದನ್ನು ಥಿಂಕ್ ಮಾಡ್ಬೋದು, ಯಾಕೆಂದರೆ ಶಿಕ್ಷಕರಿಗೆ ಬರವಣಿಗೆ ಅನ್ನೋದು ಕೂಡ ಇಂಪಾರ್ಟೆಂಟು. ಹಾಗಾಗಿ ಇಲ್ಲಿ ಬರವಣಿಗೆ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸರ್ ಹೆಂಗೆ ಮಾಡೋದು ಸರ್ ಇದನ್ನಂದರೆ 6 ಮತ್ತು 8 ಮತ್ತು 9, 10ನೇ ತರಗತಿ ಪುಸ್ತಕಗಳಿದೆಯಲ್ಲ, ಆ ಪುಸ್ತಕಗಳಲ್ಲಿ ಲಾಸ್ಟಲ್ಲಿ ಪ್ರಶ್ನೆಗಳಿದೆ. ನಿಮಗೆಲ್ಲ ಗೊತ್ತು, ನೀವೆಲ್ಲ ಓದಿ ಬಂದಿದ್ದೀರಿ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಸರಳವಾದ ಉತ್ತರ ಪುಸ್ತಕದಲ್ಲೇ ಇರ್ತದೆ. ಆ ಪುಸ್ತಕಗಳಿಗೆ ನೀವೇನು ಮಾಡಬೇಕು, ಗುರುತಾಕೊಂಡು ಪ್ರಾಕ್ಟೀಸ್ ಮಾಡಿ ಓದ್ಕೋಬೇಕು. ಇಲ್ಲ ಮಕ್ಕಳ ಹತ್ರ ನೋಟ್ಸ್ ಇದೆ ಸರ್, ಯಾರ್ದಾದ್ರೂ ನೋಟ್ಸ್ ಇದೆ ಯಾರು ಸಮಾಜ ವಿಜ್ಞಾನ ಅಂದರೆ ಅದನ್ನು ಇದು ಮಾಡ್ಬೋದು. ಇದನ್ನು ಕೂಡ ಕೆಲವೊಂದು ಸಂಸ್ಥೆಗಳು ಏನು ಮಾಡಿದ್ದಾವೆ ಅಂದರೆ ನೋಟ್ಸ್ ಮಾಡಿ ಕೊಟ್ಟಿದ್ದಾವೆ. ಅದರಲ್ಲಿ ಕರ್ನಾಟಕ ಅಕಾಡೆಮಿಯವರು ಕೂಡ ಮಾಡಿದ್ದಾರೆ, ತುಂಬ ಜನ ನೋಟ್ಸ್ ಮಾಡಿದ್ದಾರೆ. ಬೇಕಂದರೆ ಹೆಚ್ಚಿನ ನನಗಾಗಲ್ಲ ಸರ್, ನನಗೆ ರೆಡಿಮೇಡ್ ಪಾಸ್ಪೋರ್ಟ್ ಬೇಕು ಅಂದರೆ ನೀವು ಆ ಥರ ಪುಸ್ತಕಗಳನ್ನ ತಗೋಬೋದು. ಇಲ್ಲ ಸರ್ ನಾನೇ ತಯಾರು ಮಾಡ್ಕೊತೀನಿ ಅಂದರೆ 6ರಿಂದ 8ನೇ ತರಗತಿ ಇರ್ತಕ್ಕಂತಹ ಪುಸ್ತಕಗಳು ಸಾಕು. ಇಲ್ಲ 9, 10 ನೀವು ಎಕ್ಸ್ಟ್ರಾ ಬೇಕಾದ್ರೆ ಓದ್ಕೋಬೋದು ಸಮಾಜ ವಿಜ್ಞಾನಕ್ಕೆ. ಮತ್ತು ಸರ್ 50 ಮಾರ್ಕ್ಸ್ ಇದೆಯಲ್ಲ ಅದಕ್ಕೂ ಇದೇ ಆಗುತ್ತೆ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ಫಸ್ಟ್ PU ಸೆಕೆಂಡ್ PU ಪುಸ್ತಕಗಳಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ ಇಂದಿನ ನಡೆದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಫಸ್ಟ್ PU ಪುಸ್ತಕದಿಂದ ಪ್ರಶ್ನೆಗಳನ್ನು ತೆಗೆದಿರೋದನ್ನು ನೋಡಿದ್ವಿ. ನಿಮಗೆ ಪ್ರಶ್ನೆಗಳು ಬರ್ತಕ್ಕಂಥದ್ದೇ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಮಾತ್ರ ಬರ್ತಕ್ಕಂಥದ್ದು. ಎಲ್ಲೂ ಹೊರಗಡೆಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ಇದುವರೆಗೂ ತೆಗೆದಿಲ್ಲ. 6, 7, 8, 9, 10 ಫಸ್ಟ್ PUC ಸೆಕೆಂಡ್ PUC
ಇಷ್ಟು ಇತಿಹಾಸದಲ್ಲಿ ತೆಗೆದಿರ್ತಕ್ಕಂಥ ಇತಿಹಾಸದಲ್ಲಿ ಮಾತ್ರ. ಜಿಯೋಗ್ರಫಿಲಿ ನಿಮಗೆ 10th ಲಾಸ್ಟ್, ಪೌರನೀತಿಲೂ ಅಷ್ಟೇ, ಮತ್ತು ಭೂಗೋಳಶಾಸ್ತ್ರ ಎಲ್ಲದರಲ್ಲೂ ಕೂಡ ಅಷ್ಟೇ ಮಾಡಿದ್ದಾರೆ. ಎಕನಾಮಿಕ್ಸು, ಸಮಾಜಶಾಸ್ತ್ರ ಇದೆಲ್ಲನೂ 10ನೇ ಕ್ಲಾಸ್ ಒಳಗಡೆ ಇದು ಮಾಡಿದ್ದಾರೆ. ಬಟ್ ಇತಿಹಾಸ ಮಾತ್ರ ಜಾಸ್ತಿ ಕೇಳಿದ್ದಾರೆ. ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ, ಒಂದ್ಸರಿ ನೋಡಿ, ಯಾಕೆಂದರೆ ನಿಮಗೆ ಬೆಸ್ಟ್ ಗೈಡ್ ಮಾಡೋದೇ ಅವರು. ನನಗಿಂತನೂ ಬೆಸ್ಟ್ ಗೈಡ್ ಅಂತ ಪ್ರಶ್ನೆ ಪತ್ರಿಕೆಗಳು. ಆ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಹೇಳ್ತೇವೆ, ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ತೋರಿಸ್ತೇವೆ ಅವು. ಹಾಗಾಗಿ ನೀವು ಆ ಪ್ರಶ್ನೆಗಳನ್ನು ಮೂಲನ ಹುಡ್ಕಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಹುಡುಕಿರೋದ್ರಿಂದ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಟೆಕ್ಸ್ಟ್ ಬುಕ್ಗಳಲ್ಲಿ. ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ. ನೆಕ್ಸ್ಟು ಉಳ್ಕೊಂಡಿದ್ದು ಸರ್ ಕನ್ನಡ ಪೇಪರ್ ಅಥವಾ ಇಂಗ್ಲೀಷು. ನೀವೇನು ಓದ್ಬೇಕು ಸರ್? ನಾನು ಕನ್ನಡ ಮಾಧ್ಯಮ ಆಗಿರೋದ್ರಿಂದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಕನ್ನಡಕ್ಕೆ ಓದಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಈಗೇನು ನೀವು 25 ಮಾರ್ಕ್ಸ್ಗೆ 6, 7, 8, 9, 10ನೇ ತರಗತಿ ಇರತಕ್ಕಂಥ ಕನ್ನಡ ಪುಸ್ತಕವನ್ನು ಓದಿದಿರೋ, ಅದರ ಜೊತೆಗೆ ಕನ್ನಡ ಮಧ್ಯಮ ವ್ಯಾಕರಣ ಇದನ್ನು ಬರೆದಿಟ್ಕೊಬಿಡಿ. ಕನ್ನಡ ಮಧ್ಯಮ ವ್ಯಾಕರಣ ಈ ಪುಸ್ತಕವನ್ನು ನೀವು ತಗೋಬೇಕು. ಇದು ಕರ್ನಾಟಕ ಸರ್ಕಾರದಿಂದ ಪಬ್ಲಿಕೇಶನ್ ಆಗಿರ್ತಕ್ಕಂಥ. ಇದು 1972ರಲ್ಲಿ ಮೊದಲನೇ ಬಾರಿಗೆ ಮುದ್ರಣ ಆಗೈತೆ. ಅವಾಗ ₹2 ಇತ್ತು ಪುಸ್ತಕ, ಈಗ ₹150 ಆಗಿದೆ. ಇದು ಕರ್ನಾಟಕ ಸರ್ಕಾರದ ಅಧಿಕೃತ ಪುಸ್ತಕ. ಯಾಕೆಂದರೆ ಇದನ್ನು ಪ್ರೌಢಶಾಲಾ ಶಿಕ್ಷಕರಿಗೆ, ಕನ್ನಡ ಭಾಷೆ ಬೋಧಿಸ್ತಕ್ಕಂತಹ ಶಿಕ್ಷಕರಿಗೆ ಬರೆದಂಥ ಪುಸ್ತಕ. ಅವತ್ತಿನ ಕಾಲದಲ್ಲಿ ಪ್ರೌಢಶಾಲಾ ಶಿಕ್ಷಕ ಆಗಬೇಕು ಅಂದರೆ, ನಾನು ಒಬ್ಬ ಹೈಸ್ಕೂಲ್ ಟೀಚರ್ ಆಗಬೇಕು ಅಂದರೆ ಯಾವ ಪುಸ್ತಕವನ್ನು ಓದಬೇಕು ಅಂದರೆ ಆ ಪುಸ್ತಕವನ್ನು ಓದಬೇಕಿತ್ತು ಪ್ರತಿಯೊಬ್ಬ ಟೀಚರು ಕೂಡ. ಹಾಗಾಗಿ 1972ನೇ ಇಸ್ವಿಲಿ ನಾನು ಹೇಳ್ತಿರೋದು, ಯಾವುದೋ ಒಬ್ಬ ಪ್ರೌಢಶಾಲಾ ಶಿಕ್ಷಕ ಆಗಬೇಕು ಅಂದರೆ ಆ ಪುಸ್ತಕವನ್ನು ಕಂಪಲ್ಸರಿ ಕೊಡ್ತಿದ್ರು ಅವ್ರಿಗೆ ಟೀಚ್ ಮಾಡೋದಕ್ಕೆ. ಹಾಗಾಗಿ ಅದೊಂದು ಅಧಿಕೃತ ಪುಸ್ತಕ. ಹಾಗಾಗಿ ನೀವು ಕನ್ನಡಕ್ಕೆ ಆ ಪುಸ್ತಕವನ್ನು ತಗೋಬೇಕು. ನೆಕ್ಸ್ಟ್ ಸರ್, ಏನಾದ್ರೆ ಕನ್ನಡ ಸಬ್ಜೆಕ್ಟ್ ಕಾಲಾದರೆ, ಪರ್ಟಿಕ್ಯುಲರ್ ಕನ್ನಡ ಟೀಚರ್ ಅಂತಲೇ ಕಾಲಾದರೆ ಯಾವ ಪುಸ್ತಕ ಓದಬೇಕು ಸರ್ ಅಂತಲೇ ಕೇಳ್ಬೋದು. ಈಗ ಸಮಾಜ ವಿಜ್ಞಾನ ಆಯಿತು, ಜನರಲ್ ಕನ್ನಡಕ್ಕೂ ಆಯಿತು. ಜನರಲ್ ಕನ್ನಡಕ್ಕೆ ಏನು ಓದಬೇಕು? 1 to 10th ಪುಸ್ತಕ ಮತ್ತು ಕನ್ನಡ ವ್ಯಾಕರಣ ದರ್ಪಣ ಅದೊಂದನ್ನು ಓದ್ಕೋಬೇಕು. ಯಾಕೆಂದರೆ ಕರ್ನಾಟಕ ಸರ್ಕಾರದ ಪುಸ್ತಕ. ಹಾಗಾಗಿ ನೆಕ್ಸ್ಟು ಪರ್ಟಿಕ್ಯುಲರ್ ಕನ್ನಡ ಕಾಲ್ ಮಾಡೋರು ಏನು ಓದಬೇಕು ಸರ್ ಅಂತ, ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ 2nd PU ತನಕನೂ ಓದ್ಕೋಬೇಕಾಗುತ್ತೆ. 2nd PUC ತನಕನೂ ಭಾಷಾಭ್ಯಾಸನೂ ಓದ್ಕೋಬೇಕಾಗುತ್ತೆ. ಪ್ಲಸ್ ಅದರ ಜೊತೆಗೆ ನೀವು ರಾಜಪ್ಪ ದಳವಾಯಿ ಪುಸ್ತಕವನ್ನು ಓದಬೇಕು. ರಾಜಪ್ಪ ದಳವಾಯಿ ಅವ್ರದ್ದು ಕನ್ನಡ ಪುಸ್ತಕ ಇದೆ ಒಂದು, ವ್ಯಾಕರಣಕ್ಕೆ ಸಂಬಂಧಿಸಿದಂತೆ, ಅದನ್ನು ನೀವು ಓದ್ಬೋದು. ಅದು ಬಿಟ್ಟರೆ ಸಾಹಿತ್ಯ ಚರಿತ್ರೆಯನ್ನು ಓದಬೇಕಾಗುತ್ತೆ. ರಂಶ್ರೀ ಮುಗುಳಿ ಅವ್ರದ್ದು ಸಾಹಿತ್ಯ ಚರಿತ್ರೆ. ಇಷ್ಟು ಸಾಕು. ಇಷ್ಟನ್ನು ಓದಿದ್ರೆ ಒಂದು ಪೇಪರ್ ಕವರ್ ಆಗುತ್ತೆ. ಹೊಸಗನ್ನಡ ಲೇಖಕರನ್ನ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿರೋದ್ರಿಂದ ಕವರ್ ಆಗ್ತಾರೆ. ಕೆಲವೊಂದು ಹಳಗನ್ನಡ ಕೇಳೋದ್ರಿಂದ ರಂಶ್ರೀ ಮುಗುಳಿಯವರನ್ನ ಸ್ವಲ್ಪ ಓದ್ಕೊಂಡ್ರೆ ಸಾಕು. ಅದೇನು ಅಷ್ಟು ಓದಬೇಕು ಅಂತೇನಿಲ್ಲ ಒಂದು ಪೇಪರ್ಗೆ. ಯಾಕೆಂದರೆ ಕೇಳ್ತಕ್ಕಂಥದ್ದೆಲ್ಲ ನಿಮಗೆ ಹೈಸ್ಕೂಲ್ ಲೆವೆಲ್ ಮಟ್ಟದಿರೋದ್ರಿಂದ ಅಷ್ಟು ಡೆಪ್ತಾಗಿ ಪ್ರಶ್ನೆಗಳನ್ನು ಕೇಳಲ್ಲ. ತುಂಬ ಆಳವಾಗಿ ಪ್ರಶ್ನೆ ಕೇಳ್ತಾರೆ. ಅಂದರೆ ತುಂಬ ಆಳವಾಗಿ ಏನೋ ನಿಮ್ಮ KPSC ಲೆವೆಲ್ಲು ಆ ಥರದವರೆಗೆ ಏನು ಹೋಗಲ್ಲ. ಆದ್ರೂ ನಾವು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು. ಹಾಗಾಗಿ ರಾಜಪ್ಪ ದಳವಾಯಿ ಮತ್ತು ರಂಶ್ರೀ ಮುಗುಳಿ ಇವ್ರ ಪುಸ್ತಕಗಳನ್ನು ಓದಿ. ಇಷ್ಟು ಓದಿದ್ರೆ 3 ಸಬ್ಜೆಕ್ಟ್ಗಳನ್ನು ಪಾಸ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಏಕೆಂದರೆ ನಾವೆಲ್ಲ ಓದಿ ಪಾಸ್ ಮಾಡಿದ್ವಿ, ಮತ್ತು ನಮ್ಮ ಸ್ನೇಹಿತರು ಕೂಡ ಇದೇ ಥರದ ಪುಸ್ತಕಗಳನ್ನು ಓದಿ ಪಾಸ್ ಮಾಡಿದ್ದಾರೆ. ಸಾಧ್ಯವಾದರೆ ಅವರನ್ನು ಕರೆದು ಮಾತಾಡಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ.